ಬೇಗ ಬೇಗ ಅಡುಗೆ ತಿಂಡಿ ಎಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಬೇಗ ಹೋಗ್ಬಿಟ್ಟು ಅಲ್ಲಿ ಹಾಲಾಗಿ ಕುತ್ಕೋಬೋದು ಸ್ವಲ್ಪ ಹೊತ್ತು. ಅದು ನಮ್ಮ ಮನೆಯವ್ರು ಬಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರ್ರಿ ತೋರಿಸ್ಕೊಬರೋಣ, ಎಲ್ಲಾದರೂ ಮಕ್ಕಳಾಗಿಲ್ಲ ಇನ್ನೂ ಅಂತ ಹೇಳ್ಬಿಟ್ಟು ಬೇಗ ಬೇಗ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಹೋಗ್ಬೇಕಪ್ಪ. ಸುಮ್ಮನೆ ಇವಾಗ ಅವಳು ನನ್ನ ತಂಗಿ ಬೇರೆ ಪ್ರೆಗ್ನೆಂಟು, ಇವಾಗ ನನಗೆ ಒಂಥರ ಆಗ್ತಾಯಿತ್ತು. ನಾವು ಇಷ್ಟು ದಿನ ಸುಮ್ಮನೆ ಇವಾಗ ಅವಳಿಗಾದರೆ ನಮಗೆಲ್ಲ ಒಂಥರ ಆಗುತ್ತೆ, ಏನು ಮಾಡೋದು. ಅದಕ್ಕೆ ಬೇಗ ಬೇಗ ಅಡುಗೆ ಮಾಡಿಬಿಟ್ಟು ಹೋಗಿ ಎಲ್ಲಾದ್ರೂ ಹಾಸ್ಪಿಟ್ಲಿಗೆ ತೋರಿಸ್ಕೊಬರೋದಾಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೀನಿ. ಇವಾಗಂತೂ ಮನೆಗೆಲ್ಲ ಖುಷಿಯಾಗಿ ಹೋಗ್ಬಿಟ್ಟೈತೆ. ಇವಾಗ ಎಂಥದನ ಒಂದು ಮಗ ಆಗ್ಬಿಟ್ರೆ ಸಾಕು ಅಂತಾರೆಲ್ಲನ. ಇವಾಗ ನನ್ನೆಲ್ಲ ಕಡೆಗಣಿಸ್ಬಿಡ್ತಾರೆ ಅಷ್ಟೇ, ಅವಳಿಗೆ ಮಗ ಆಗ್ಬಿಟ್ರೆ. ಇವಳೇನ್ಕೋ ಇವಳು ನನ್ನಿಂದ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ತಿಳ್ಕೊಬಿಡ್ತಾರೆ. ಓಹೋ ಏನಮ್ಮ ಖುಷಿಯಾಗಿದೆಯಾ? ಹೆಂಗ ಬಿಡತ್ತ, ಗುಡ್ ನ್ಯೂಸ್ ಕೊಟ್ಟಿದ್ಕೂ ಅದಕ್ಕೂ ತುಂಬ ಖುಷಿಯಾಗಿದೆಯಾ? ಹೂನಕ್ಕ ತುಂಬ ಖುಷಿ ಆಗ್ತಾಯಿದೆ. ಯಾಕೆಂದರೆ ನಮ್ಮ ಮನೆಗೆ ಒಂದು ಪುಟ್ಟು ಪಾಪು ಬರ್ತೈತಲ್ಲ, ಅದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಅಯ್ಯೋ ಹೆಂಗೋ ನಿಮಗೂ ಮಕ್ಕಳಿಲ್ಲ, ನನಗೂ ಇರಲಿಲ್ಲ, ಇವಾಗ ಹೆಂಗೋ ಆಗ್ತಾಯಿತ್ತಲ್ಲ ಅಂತ ತುಂಬ ಖುಷಿ ಆಗ್ತಾಯಿದೆ ಅಕ್ಕ. ಹೊಟ್ಟೆ ಎಲ್ಲ ಒಂಥರ ಆಗ್ತಾಯಿತ್ತಕ್ಕ, ತುಂಬ ಏನಾದರೂ ತಿನ್ನಬೇಕು ಅನ್ನಿಸ್ತೈತೆ. ಹುಳಿ ಅಂಥದ್ದು ಏನಾದರೂ ಮಾಡ್ಕೊಡಕ್ಕ, ಕರ್ಜಿಕಾಯಿ ಏನಾನ ತಿನ್ನಬೇಕು ಅನ್ನಿಸ್ತೈತೆ, ಮಾಡ್ಕೊಡಕ್ಕ. ಅಯ್ಯೋ ಇವಾಗೆಲ್ಲ ಆಗ್ತೈತಮ್ಮ, ಒಬ್ಳು ಕೈದೇನೇನೆ ಒಬ್ಬಳೇ ಮಾಡಬೇಕು, ಈಗ ಆಗಲ್ಲ, ಯಾವಾಗಾದರೂ ಮಾಡ್ಕೊಡ್ತೀನಿ ಹೇಳು. ಆಯಿತು, ಬೇರೆ ಏನಾದರೂ ಮಾಡ್ಕೊಡಕ್ಕ, ಅದನ್ನು ಮಾಡ್ಕೊಡ್ಲಿಲ್ಲ ಅಂದರೆ ಪ್ಲೀಸ್ ಅಕ್ಕ, ಏನಾದರೂ ಮಾಡಿಕೊಡು, ಏನಾದರೂ ತಿನ್ನಂಗೆ ಆಗ್ತಾಯಿತೆ. ಸರಿ ಮಾಡ್ಕೊಂಬಿಟ್ಟು ಅಲ್ಲಿಗೆ ತೊಗೊಬಂದು ಕೊಡಕ್ಕ, ರೂಮಾಗಿರ್ತೀನಿ, ಸ್ವಲ್ಪ ರೆಸ್ಟ್ ತೊಗೊತಿರ್ತೀನಿ, ಸುಸ್ತಾಗುತ್ತೆ, ಅದಕ್ಕೆ ಸ್ವಲ್ಪ ರೆಸ್ಟ್ ತೊಗೊತೀನಿ, ತೊಗೊಂಡು ಬಂದು ಕೊಡಕ್ಕ ಏನಾದರೂ. ನೋಡು ಇವಾಗ ನಾನು ಕೆಲಸದೊಳಾಗ್ಬಿಟ್ಟಿದ್ದೀನಿ, ಇವಳು ಇವಾಗ ನೋಡಿ ಎಲ್ಲ ಹೇಳಿ ಹೋಗ್ತಾಳೆ ನೋಡಿ. ಅದಕ್ಕೆ ಹೇಳೋದು ಫ್ರೆಂಡ್ಸ್, ನಮಗೂ ಒಂದು ಮಗು ಆಗಿದ್ದಿದ್ರೆ ಈ ಥರ ಎಲ್ಲ ಇದಾಗ್ತಿರ್ಲಿಲ್ಲ. ಇವಾಗ ನೋಡು ನಾನು ಎಲ್ಲರೂ ಹೇಳಿದ್ದು ಮಾಡಬೇಕು, ತುಂಬ ಬೇಜಾರಾಗ್ತಾಯಿದೆ ನನಗಂತೂ. ಏನು ಮಾಡೋಕ್ಕಾಗುತ್ತೆ, ಏನಾದರೂ ಮಾಡಿ ತಗೊಂಡು ಹೋಗ್ತೀನಿ. ಏನು ಮಾಡ್ಕೊಡೋದು, ಚಿರ್ಮುರಿನ ಏನಾದರೂ ಮಾಡ್ಕೊಂಡು ತಗೊಂಡೋಗ್ತೀನಿ ಅಂತ. ಏನು ಮಾಡ್ತಿದ್ದೀಯಾ ರಮ್ಯಾ? ಏನು ಮಾಡ್ತಾ ಇದೆಯಾ? ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳ್ತಿದ್ದೆ, ಎಲ್ಲಾದರೂ ತೋರಿಸ್ಕೊಬರೋಣ ಅಂತ. ಹೋಗೋಣವಾ? ಆಯಿತಾ ಎಲ್ಲ ಮಾಡಿದ್ದು? ಅಯ್ಯೋ ಇನ್ನೂ ಎಲ್ಲಾಗುತ್ತೆ ಹೇಳ್ರಿ ಅತ್ತ, ನನಗಂತೂ ತುಂಬ ಬೇಜಾರಾಗುತ್ತಪ್ಪ. ಯಾಕೆ ಬೇಜಾರಾಗುತ್ತಮ್ಮ? ಯಾಕೆ? ಅಲ್ಲ ರೀ, ನಾನೇನು ಮನೆ ಕೆಲಸದೋಳೇನ್ರಿ, ಎಲ್ಲ ಬಂದುಬಿಟ್ಟು ನನಗೆ ಹೇಳ್ತಾರೆ. ಅವಳು ನೋಡಿ ಇವಾಗ ರಾಣಿ ಏನಾದರೂ ಮಾಡ್ಕೊಡಕ್ಕ, ಕರ್ಜಿಕಾಯಿ ಮಾಡ್ಕೊಡಕ್ಕ, ಏನಾದರೂ ಮಾಡ್ಕೊಂಡು ತಗೋಬರಕ್ಕ ರೂಮಿಗೆ ಅಂತಾಳೆ. ನೋಡಿ ಎಷ್ಟು ಕಡೆಗಣಿಸ್ತಾರೆ ನಮ್ಮನ್ನಂತೂ. ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತಾಯಿದೆ. ನಿಮ್ದು ಬೇರೆ ಹಂಗಾಯ್ತಾ, ನನಗೆ ಇವಾಗ ಈ ಥರ ಆಗ್ತಾಯಿದೆ. ನಂಗೆ ಎಷ್ಟು ಬೇಜಾರಾಗ್ತಾಯಿದೆ ಗೊತ್ತಾ? ಬಿಡು ರಮ್ಯಾ, ಏನು ಮಾಡೋಕ್ಕಾಗುತ್ತೆ, ಹೋಗ್ಲಿ ಮಾಡಿಕೊಡು. ಅವಳು ಜಾಸ್ತಿ ದಿನ ಪ್ರೆಗ್ನೆಂಟ್ ಆಗೋಳೆ, ಹೆಂಗೋ ಒಂದು ಮಗುನೂ ಇರಲಿಲ್ಲ, ಹೆಂಗೋ ಒಂದು ಪುಟ್ಟ ಪಾಪು ಗೊತ್ತೈತಲ್ಲ, ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡಿಕೊಡು ಹೋಗಮ್ಮ. ಅಲ್ಲ ರೀ, ನೀವು ಹಂಗೆ ಹೇಳ್ತೀರಲ್ರಿ. ಅಯ್ಯೋ ದೇವ್ರೆ, ಹೋಗು, ನಿಮ್ಮ ಹತ್ರ ಹೇಳೋದ್ಕಿನ್ನ ಸುಮ್ಮನಿರೋದು ವಾಸಿ. ನನ್ನ ಸಂಕಟ ನಾನೇ ಅನುಭವಿಸ್ಬೇಕಷ್ಟೇ, ಯಾರಿಗೂ ಹೇಳೋಕ್ಕೆ ಹೋಗ್ಬಾರ್ದು. ಹೇಳಿದ್ರೆ ಎಲ್ಲರೂ ಅವರೇ ಆದರು, ಎಲ್ಲರೂ ಮಾಡಿಕೊಡು ಅಂತಾರೆ. ನನಗೆ ಯಾರು ಮಾಡಿಕೊಡ್ತಾರೆ? ಅಯ್ಯೋ ಎಲ್ಲರಿಗೂ ನಾನೇ ಮಾಡಿಕ್ಬೇಕು, ನನಗೆ ಯಾರು ಮಾಡೋರೇ ಇಲ್ಲ. ಅಯ್ಯೋ ನಮ್ದು ಏನು ಕರ್ಮನೋ ಏನು ಕತೆನೋ, ಏನಪ್ಪ ಬಂತು ನಾನು ಇದಕ್ಕೆ. ಎಂಥದನ್ನ ಒಂದು ಮಗ ಆಗಿದ್ದಿದ್ರೆ ಹಿಂಗೆ ಯಾರ ಹತ್ರನೂ ಕೇಳೋದಿರ್ತಿರ್ಲಿಲ್ಲ. ಇವಾಗ ನೋಡು ನನಗೆ ಎಷ್ಟು ಬೆಲೆನೇ ಇಲ್ಲ ಈ ಮನೆಗಂತೂ. ನಾನು ಎಲ್ಲಾದರೂ ಹೋಗ್ಬಿಡೋಣ ಅನ್ನಿಸ್ತೈತೆ ರೀ. ನಾವು ಸುಮ್ಮನೆ ಬೇರೆ ಮನೆ ಮಾಡ್ಕೊಂಡು ಹೋಗೋಣ, ಇವ್ರು ಹೆಂಗಾನ ಮಾಡ್ಕೊಳ್ಳಿ. ಸುಮ್ಮನೆ ಇಲ್ಲೂರೇ ಉಳಿದು 9 ತಿಂಗಳು ತನಕ ಇಲ್ಲೇ ಇರ್ತಾಳೆ, ಎಲ್ಲ ನಾನೇ ಮಾಡಿಕ್ಬೇಕು ಮುಂದಕ್ಕೆ. ನನಗೆ ತುಂಬ ಬೇಜಾರಾಗುತ್ತೆ ಕಣ್ರಿ. ಅಲ್ಲ ರಮ್ಯಾ, ಇವಾಗ ಹೆಂಗೆ ಬೇರೆ ಹೋಗೋಕ್ಕಾಗ್ತೈತೆ? ನೋಡು ಇವಾಗ ಇವ್ರು ಯಾಕಪ್ಪ ಇವಾಗ ಕಿರಿಕ್ ಮಾಡಿಕೊಂಡು ಬೇರೆ ಹೋಗ್ತಾರೆ ಅಂತ ಅಪ್ಪ ಅಮ್ಮನೂ ಬೇಜಾರಾಗ್ತಾರೆ. ಇವಾಗ ಏನು ಬೇಡ, ಏನು ಹೇಳ್ತೀರಾ, ಎಲ್ಲ ನಾನೇ ಮಾಡಿಕ್ಬೇಕು. ರಮ್ಯಾ ಅರ್ಥ ಮಾಡ್ಕೊ, ಹೇಳೋದು ಸ್ವಲ್ಪ. ನನಗಿವಾಗ ಕೆಲಸ ಇಲ್ಲ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಇದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಚೆನ್ನಾಗಾದ್ಮೇಲೆ ಬೇಕಾದ್ರೆ ಬೇರೆ ಮಾಡ್ಕೊಂಡು ಹೋಗೋಣ, ಅವ್ರು ಹೆಂಗಾನ ಮಾಡ್ಕೊಳ್ಳಿ. ಅದೊಂದು ಇವಾಗ ನೋಡು, ಇವಾಗೆಲ್ಲ ನಮಗೆ ಆಗ್ತೈತಪ್ಪ, ಅವ್ರಿಗೆಲ್ಲ ನೋಡಿ ಒಳ್ಳೇದೇ ಆಗ್ತಾಯಿದೆ, ನಮಗೆಲ್ಲ ಕೆಟ್ಟದೇ ಆಗ್ತಾಯಿದೆ. ಇವಾಗಂತೂ ಒಳ್ಳೇದು ಕಾಲನೇ ಇಲ್ಲ. ಹೋಗತ್ತಾ ಏನು ಮಾಡಬೇಕು? ನಿಮ್ಮದಂತೂ ಅದೇ ಮುಂಚೆನೂ ತುಂಬ ಬೇಜಾರಾಗ್ತೈತೆ. ನಿಮ್ಮೇಲಂತೂ ಸಖತ್ತು ಸಿಟ್ಟು ಬರ್ತಾಯಿದೆ. ನೀವು ಎಷ್ಟು ಹೇಳಿದ್ರು ಕೇಳಂಗೇ ಇಲ್ಲ. ಎಲ್ಲಾದರೂ ಹೋಗಿ ಕರ್ಕೊಂಡು ಹೋಗ್ರಿ ಫಸ್ಟು. ನನಗೆ ಏನು ಬೇಕಿದ್ರೆ ಅವಳು ಮಾಡ್ಕೊಂಡು ತಗೊಂಡೋಗ್ಲಿ. ಅವಳು ಅವರ ಮಹಾರಾಣಿ, ನಾನು ಸೇವಕ್ಕೆ ಇದ್ದಂಗೆ ಇರಬೇಕೇನೋ ಈ ಮನೆಗೆ. ನಿಮ್ಮ ಅಮ್ಮನೂ ಏನು ಮಾಡಲ್ಲ, ಎಲ್ಲ ನಾನೇ ಮಾಡಬೇಕು. ನನ್ನ ಕರ್ಮ ನೋಡು ಹೆಂಗೈತಿ, ಇಂಥ ಮನೆಗೆ ಸಿಕ್ಕಿದ್ದೀನಲ್ಲ, ನನ್ನ ಕರ್ಮ. ಏನು ಮಾಡೋಣ ಹೇಳು? ಹಂಗೆಲ್ಲ ಹೇಳ್ಬೇಡ ರಮ್ಯಾ ನೀನು, ನಂಗೆ ತುಂಬ ಬೇಜಾರಾಗುತ್ತೆ ನೋಡು. ನೀನೊಬ್ಳು ಇನ್ನೇನು ಮಾಡೋಕ್ಕಾಗುತ್ತೆ? ನಿಮ್ಮ ಥರ ಕಟ್ಕೊಂಡ್ರೆ ಆ ಥರನೇ ಹೇಳಬೇಕು. ನನಗೆ ಗೊತ್ತು ನನ್ನ ಕಷ್ಟ ಏನು ಅಂಬೋದು, ನಿಮಗೆಲ್ಲ ಏನು ಗೊತ್ತಾಗುತ್ತೆ? ನೋಡಿ ಫ್ರೆಂಡ್ಸ್, ಇವಳು ಪ್ರೆಗ್ನೆಂಟ್ ಆಗಿರೋದಕ್ಕೆ ನನಗೆ ಬಂದು ಎಲ್ಲ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತಾ ಇರ್ತಾಳಪ್ಪ ನನ್ನ ತಂಗಿ ರಾಣಿ. ನನಗಂತೂ ತುಂಬ ಬೇಜಾರಾಗುತ್ತೆ. ಇವನು ನನ್ನ ಗಂಡನೂ ಮಾತು ಕೇಳಲ್ಲ, ಅತ್ತೆ ಮಾವ ಅವರು ಕೇಳಲ್ಲ. ನಾನು ಯಾರ ಹತ್ರ ಹೇಳ್ಕೋಬೇಕು ಹೇಳ್ರಿ? ನಮ್ಮ ಅತ್ತೆ ಇದ್ದಾರೆ, ಅವರು ಒಂದು ಕೆಲಸ ಮಾಡೋಣ ಏನಿಲ್ಲ, ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಅವಳು ಇವಾಗ ರೆಸ್ಟ್ ತಗೋಬೇಕು ಅಂತ ಅವಳು. ನಾವೇನು ಮಾಡೋದು ಹೇಳು? ತುಂಬ ಬೇಜಾರಾಗ್ತಾಯಿದೆ ಫ್ರೆಂಡ್ಸ್. ಹಿಂಗೆ ಇವಾಗ ನನಗೂ ಎಂಥದನ್ನ ಒಂದು ಮಗ ಆಗಿದ್ದಿದ್ರೆ ಯಾವುದೂ ಇರ್ತಾನೆ ಇರಲಿಲ್ಲ. ಇವಾಗಿಂದ ಮದುವೆ ಆಗೋದವ್ರಿಗೆಲ್ಲ ಮಕ್ಕಳಾಗ್ತಾವೆ, ನಮಗೆ 7-8 ವರ್ಷ ಆಯಿತು, ಮಕ್ಕಳೇ ಆಗಿಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್.